ದುರ್ಗಾ ನಿನ್ನ ಹತ್ರ ಕಾಲುಂಗ್ರ ಮತ್ತೆ ಮೂಗುತಿ ಇದೆ ಅಂತ ಹೇಳಿದ್ಯಲ್ಲ, ಅದನ್ನ ನನಗೆ ಕೊಡ್ತೀಯಾ? ನನಗೆ ಯಾರನ್ನೋ ಹುಡ್ಕೋದಕ್ಕೆ ಸಹಾಯ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಪ್ಲೀಸ್ ನನಗೆ ಅದನ್ನ ತಂದು ಕೊಡ್ತೀಯಾ? ನೀನ್ ಕೇಳಿದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇನ್ನು ಈ ವಸ್ತುಗಳನ್ನ ಕೊಡಲ್ವಾ? ಅದ್ ಸರಿ, ಯಾರನ್ನೋ ಹುಡುಕ್ಬೇಕು ಅಂತಲ್ಲ, ಯಾರದು? ಅಷ್ಟಕ್ಕೂ ಈ ವಸ್ತುಗಳ ಮೇಲೆ ಯಾಕೆ ನಿಂಗೆ ಇಷ್ಟೊಂದು ಕುತೂಹಲ? ಅದೆಲ್ಲ ಆಮೇಲೆ ಹೇಳ್ತೀನಿ ದುರ್ಗಾ. ಪ್ಲೀಸ್ ಅದನ್ನ ನನಗೆ ತಂದು ಕೊಡ್ತೀಯಾ? ಅದು ನನ್ನ ಕೈಗೆ ಸೇರಿದ್ರೆ ತುಂಬಾ ರಹಸ್ಯಗಳು ಬಯಲಾಗತ್ತೆ ಅಂತ ಅನ್ಸತ್ತೆ. ಪ್ಲೀಸ್ ದುರ್ಗಾ, ಕೊಡು. ಅಕ್ಕ, ಇದೇ ಆ ಕಾಲುಂಗ್ರ ಮತ್ತೆ ಮೂಗುತಿ. ನಾನು ಕಷ್ಟದಲ್ಲಿದ್ದಾಗ, ದಾರಿ ಕಾಣಿಸ್ತಾ ಇದ್ದಾಗ ನನಗೆ ಈ ವಸ್ತುಗಳೆಲ್ಲ ತಾನಾಗೆ ಪ್ರತ್ಯಕ್ಷ ಆಯಿತು. ನಂಗೆ ದಾರಿ ತೋರಿಸ್ತು. ಇದೆಲ್ಲ ಹೇಗಾಯಿತು ಅಂತ ನಂಗೆ ಈಗಲೂ ಅರ್ಥ ಆಗಿಲ್ಲ ಅಕ್ಕ. ಏನೋ ಯಾವುದೋ ಒಂದು ಶಕ್ತಿ ನನಗೆ ದಾರಿ ತೋರಿಸ್ತು ಅಂತ ನಂಗೆ ಅನಿಸಿತ್ತು. ಯಾಕಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಈ ಕಾಲುಂಗ್ರದಿಂದ ನಿನ್ಗೇನು ಸಿಗುತ್ತೆ ಅಂತನಾ? ಅಥವಾ ಇದರಿಂದ ನಿಂಗೇನಾದರೂ ಸಹಾಯ ಆಗಲಿ ಅಂತ ನಿರೀಕ್ಷೆ ಮಾಡ್ತಿದ್ಯಾ? ಈ ಕಾಲುಂಗ್ರ ಮೂಗುತಿ ನಮಗೆ ಯಾವುದೋ ದೊಡ್ಡ ರಹಸ್ಯದ ದಾರಿ ತೋರಿಸುತ್ತೆ ಅಂತ ನನಗೆ ಆಸೆ ಇತ್ತು. ಆದರೆ ಇದನ್ನು ಉಪಯೋಗಿಸೋದು ಹೇಗೆ ಅಂತಲೇ ಗೊತ್ತಿಲ್ವಲ್ಲ. ಆದರೂ ಇದನ್ನ ನೋಡ್ತಿದ್ರೆ ಇದು ಸಾಮಾನ್ಯದ ಒಡವೆ ಥರ ಕಾಣಿಸ್ತಿದೆಯಲ್ಲ. ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ಬಿಡು ದುರ್ಗಾ, ಇದು ನನ್ನ ಭ್ರಮೆ ಇರ್ಬೋದು. ಇಲ್ಲಿ ನಡೀತಿರೋದಕ್ಕೂ ನಾನು ಅಂದ್ಕೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನ್ಸತ್ತೆ. ಇದನ್ನು ವಾಪಸ್ ಹೋಗಿಡು. ನಾವು ಇದ್ರ ಬಗ್ಗೆ ಆಸೆ ಇಟ್ಕೊಳ್ಳೋದು ಬೇಡ. ಸರಿ ಅಕ್ಕ. ಅಕ್ಕ, ಅಲ್ಲಿ ನೋಡು, ಗಾಳಿಲಿ ತೇಲ್ತಾ ಇದೆ. ನಂಬೋಕೆ ಆಗ್ತಿಲ್ಲ. ಹೌದು ದುರ್ಗಾ, ಇದು ದೇವ್ರ ಸಂಕಲ್ಪ. ನಾವಿಬ್ರು ಒಟ್ಟಾದಾಗ ಮಾತ್ರ ದಾರಿ ತೋರಿಸುತ್ತೆ ಅಂತ ಅನ್ಸುತ್ತೆ. ನೋಡು, ದಾರಿ ತೋರಿಸ್ತಿದೆ. ಬಾ, ಇದ್ರ ಹಿಂದೆ ಹೋಗೋಣ. ಹಾಂ.